ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅಂತ ನೋಡ್ತಾ ಇದ್ದೀವಿ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ 2026 ಅನ್ನ ಅಕ್ಟೋಬರ್ 11 ರಂದು ನಡೆಸಲಿದ್ದಾರೆ. ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನು ಆರಂಭ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಇನ್ನು ಕೆಲವು ವಿದ್ಯಾರ್ಥಿಗಳು ಯಾರೆಲ್ಲ ಇವಾಗ PG ಅನ್ನ ಸೇರ್ಕೊಂಡಿರ್ತೀರಾ, ಸೊ ಕೆಸೆಟ್ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಈ ಒಂದು ಕೆಸೆಟ್ 2026 ಎಕ್ಸಾಮಿನೇಷನ್ಗೆ ನೀವು ಅಪಿಯರ್ ಆಗಲು ಯಾವುದೇ ಒಂದು ಯೂನಿವರ್ಸಿಟಿನಿಂದ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರಲೇಬೇಕು. ಅದರಲ್ಲೂ ಕೂಡ ಈ ಒಂದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ 55% ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಲೇಬೇಕು. ಸೊ ಇನ್ನು ಉಳಿದವರು SC ST ಆಗಿರ್ಬೋದು, 2A 2B 3A 3B ಪ್ರವರ್ಗ 1 ಕ್ಯಾಟಗರಿನಲ್ಲಿ ಬರುವ ವಿದ್ಯಾರ್ಥಿಗಳು, ಮತ್ತೆ PWD ಕ್ಯಾಂಡಿಡೇಟ್ಸ್ ಜೊತೆಗೆ ತೃತೀಯ ಲಿಂಗ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ 50% ಗಿಂತ ಹೆಚ್ಚಿನ ಅಂಕಗಳನ್ನ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಪಡೆದಿರಲೇಬೇಕು. ಅಂದ್ರೆ ನೀವು ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಮತ್ತೆ ಜನರಲ್ ಮೆರಿಟ್ ನವರು 55% ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು. ಉಳಿದವರು 50% ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು. ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಫಸ್ಟ್ ಸೆಮಿಸ್ಟರ್ ಅಥವಾ ಸೆಕೆಂಡ್ ಸೆಮಿಸ್ಟರ್, ಥರ್ಡ್, ಫೋರ್ತ್ ಎನಿ ಸೆಮಿಸ್ಟರ್ ನಲ್ಲಿ ಓದ್ತಾ ಇದ್ದೀರಾ, ಅವರು ಕೂಡ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಬಹುದು, ಎಕ್ಸಾಮಿನೇಷನ್ಗೆ ಅಟೆಂಡ್ ಕೂಡ ಆಗ್ಬಹುದು. ಸೊ ಆದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಇನ್ನು ಕೂಡ PG ಅನ್ನ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಸ್ಟಡಿ ಮಾಡ್ತಾ ಇದ್ದು, ಒಂದ್ ವೇಳೆ ನೀವು ಏನಾದ್ರು ಕೆಸೆಟ್ ಅನ್ನ ಕ್ವಾಲಿಫೈ ಆದ್ರೆ ಇವಾಗಲೇ ನಿಮಗೆ ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ನೀಡಲಾಗುವುದಿಲ್ಲ. ಸೊ ಅಂತ ವಿದ್ಯಾರ್ಥಿಗಳು ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಅನ್ನ ಕ್ವಾಲಿಫೈ ಆಗ್ತೀರಾ ಅಂತ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ನ ವಿದ್ಯಾರ್ಥಿಗಳು 55% ಗಿಂತ ಹೆಚ್ಚಿನ ಅಂಕಗಳೊಂದಿಗೆ, ಉಳಿದವರು 50% ಗಿಂತ ಹೆಚ್ಚಿನ ಅಂಕಗಳೊಂದಿಗೆ ಕೆಸೆಟ್ ಕ್ವಾಲಿಫೈ ಆದ 2 ವರ್ಷಗಳ ಅವಧಿಯ ಒಳಗೆ ನಿಮ್ಮ ಒಂದು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿ, ಸೊ ಅದರ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡಿ ನಿಮ್ಮ ಅರ್ಹತಾ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಬಹುದು. ಸೊ ಇದ್ರ ಜೊತೆಗೆ ಯಾವ ಒಂದು ವಿಷಯದಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡಿರ್ತೀರಾ ಅಥವಾ ಮಾಡ್ತಾ ಇದ್ದೀರಾ, ಅದೇ ವಿಷಯದಲ್ಲಿ ನೀವು ಕೆಸೆಟ್ ಅನ್ನ ಅಪ್ಲೈ ಮಾಡಬೇಕು. ಸೊ ಇದ್ರ ಜೊತೆಗೆ ಈ ಒಂದು ಕೆಸೆಟ್ 2025 ಕೆಲವು ವಿಷಯಗಳಿಗೆ ಕಂಡಕ್ಟ್ ಮಾಡಲ್ಲ. ಅಂತ ವಿಷಯಗಳಲ್ಲಿ ನೀವು UGC NET ನೆಟ್ಗೆ ನೀವು ಅಪ್ಲೈ ಮಾಡಬಹುದು. ಸೊ ಈ ರೀತಿಯಾಗಿ ಇಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಕೆಸೆಟ್ಗೆ ಅಪ್ಲೈ ಅನ್ನ ಮಾಡಬಹುದು. ಸೊ ಜೊತೆಗೆ ಅಕ್ಟೋಬರ್ 11 ರಂದು ಎಕ್ಸಾಮಿನೇಷನ್ ನಡೆಸುವ ಸಾಧ್ಯತೆ ಎಲ್ಲ ಇದೆ. ಸೊ ಹೀಗಾಗಿ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆದ್ರೆ ಆಗುತ್ತೆ. ಸೊ ಈ ರೀತಿಯಾಗಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ 2 ಪತ್ರಿಕೆಗಳು ಇರ್ತಾ ಇದಾವೆ. ಸೊ ಪೇಪರ್ 1 ನಲ್ಲಿ 50 ಪ್ರಶ್ನೆಗಳನ್ನ ಕೊಡಲಾಗಿರುತ್ತೆ, 100 ಅಂಕಗಳು. ಪೇಪರ್ 2 ನಲ್ಲಿ 100 ಅಂಕಗಳನ್ನ ಕೊಡಲಾಗಿರುತ್ತೆ, 200 ಅಂಕಗಳು. ಒಟ್ಟು 300 ಅಂಕಗಳಿಗೆ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಕೆಸೆಟ್ 2026 ಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಅನ್ನ ಕೊಡ್ತಾ ಇದೀವಿ, ನೋಟ್ಸ್ ಅನ್ನ ನೀಡ್ತಾ ಇದೀವಿ, 5000+ MCQs PDF ಅನ್ನ ಕೊಡ್ತಾ ಇದೀವಿ, ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ, ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ 2 ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಜಾಯ್ನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ, ನೀವು ನೋಡಿಕೊಂಡು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬಹುದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟರೆ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ಒಂದು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಕೂಡ ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.